ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನಾವು ನೇಪಿಯರ್ ಬೆಳೆಸ್ಕೊಂಡ್ರೆ ಕತೆ ನೋಡಿರಿ. ನಾವು ಕುಯ್ತಾ ಇರೋ ಪಾಡು ನೋಡಿ, ಅದು ಮುಕ್ಕಾಲು ಭಾಗ ಒಣಗ್ಕೊಂಬಿಟ್ಟಿದೆ ಗರಿಗಳೆಲ್ಲ. ಇನ್ನು ಕಾಲು ಭಾಗ ಮಾತ್ರ ಹಸ್ರುಗೈತೆ ಅಷ್ಟೇ. ಅದನ್ನ ಜೋರಿ ಒಣಗೋಗಿರೋದನ್ನೆಲ್ಲ ಜೋರ್ಬಿಟ್ಟು ಆಮೇಲೆ ಹಸ್ರುಗಿರೋದನ್ನ ಹಾಕೋದು. ಆದರೆ ಕಡ್ಡಿಗಳು ಸ್ವಲ್ಪ ವೇಸ್ಟ್ ಮಾಡ್ತವೆ, ಏನು ಮಾಡೋಕ್ಕಾಗಲ್ಲ. ಎಲೆ ಹಸುರ್ಗಿರೋ ತಿನ್ಕೊಂಬಿಟ್ಟು ಕಡ್ಡಿನ ಬಿಟ್ಕೊತವೆ. ತಿನ್ನೋಷ್ಟು ತಿನ್ನಲಿ ಅಂದ್ಬಿಟ್ಟು ನಾವು ಕಟ್ ಮಾಡಿ ಹಾಕ್ತಾಯಿದ್ದೀವಿ. ಇನ್ನೇನು ಮಾಡೋದು, ಇವಾಗ ಅಷ್ಟು ಬೆಳೆದ್ಬಿಟ್ಟೈತೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನ ಕ್ಲೀನ್ ಮಾಡಲೇಬೇಕು. ನನ್ನ ತಮ್ಮ ಅಂತ ನಿಜವಾಗ್ಲೂ ನಾವು 3 ಜನ ಕಟ್ ಮಾಡಿ ಹಾಕಿರೋದನ್ನ ಒತ್ತಾಕ ಅವನಿಗೂ ಸುಸ್ತಾಗಿ ಹೋಗಿತ್ತು ಅವತ್ತು. ಯಾಗಲೆಲ್ಲ ಪಾಪ ಕಿತ್ತೋಗೈತೆ, ಕೈಯೆಲ್ಲ ಕಿತ್ತೋಗೈತೆ. ಆದರೂ ತಗೊಂಡಾಗ ಹಾಕ್ದ. ಅಲ್ಲ ಉಪ್ಪೈತೆ ಒಂದು ಸ್ವಲ್ಪ ನಮ್ಮ ಶೆಡ್ಗೆ ಹೋಗೋ ದಾರಿಲಿ. ಅಲ್ಲಿ ಎಳೆಯುವಾಗ ಒಂದು ಸ್ವಲ್ಪ ಹಂಗೆ ಪ್ರಾಬ್ಲಮ್ ಆಗುತ್ತೆ. ಇದು ಹಿಂದಿನ ದಿವಸದ ವಿಡಿಯೋ. ಈ ವಿಡಿಯೋ ಮಾಡ್ಕೊಂಡಿರೋದು ನಾವು ನೇಪಿಯರ್ ಕಟ್ ಮಾಡ್ತಾ ಇದ್ದೀವಲ್ಲ, ಅದು ಹಿಂದಿನ ದಿವಸದ್ದು. JCB ಕರ್ಕೊಂಬಂದು ಎಲ್ಲ ಕ್ಲೀನ್ ಮಾಡಿಸ್ತೋ. ಇದು ಒಂದು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೆ 11.5 ನಿಮಿಷ. ಆದರೆ ಅದು ಫೇಲ್ಡ್ ಅಂತ ಬಂದ್ಬಿಡ್ತು. ಇದು ಟ್ಯಾಕ್ಟ್ರಿಲಿ ಇದೆಲ್ಲ ಗೇಮೆ ಮಾಡಿರೋದನ್ನೆಲ್ಲನ ವಿಡಿಯೋ ಮಾಡಿ ಹಾಕಿದ್ದೆ, ಅದರಲ್ಲಿ ಫೇಲ್ಡ್ ಅಂತ ಬಂದ್ಬಿಡ್ತು. ನಮಗೆ ಯಾಕೋ ಬೇಜಾರಾಗೋಯ್ತು. ಏನಪ್ಪ ಈ ಥರ ಬರ್ತೈತೆ. ನಾನೇನಾದರೂ ವಿಡಿಯೋಗಳು ಡಿಲೀಟ್ ಮಾಡೋದ್ನಲ್ಲ, ಅದಕ್ಕೆ ಏನಾರು ಹಿಂಗಾಯ್ತಾ ಏನೂ ಗೊತ್ತಾಗಲಿಲ್ಲ. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಾದ್ಮೇಲೆ ನಾನೇನು ಮಾಡಿದೆ, ವಿಡಿಯೋಗಳ್ನ ಡಿಲೀಟ್ ಮಾಡಿಬಿಟ್ಟೆ. ಫೋನು ಹೆಂಗಾಗುತ್ತೆ ಅಷ್ಟೊಂದು ನಿಮಿಷ ವಿಡಿಯೋ ಮಾಡಿರೋದು ಅಂದ್ಬಿಟ್ಟು. ಅದಕ್ಕೇನಾರು ಆ ಥರ ಪ್ರಾಬ್ಲಮ್ ಆಯಿತಾ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾರು ಗೊತ್ತಿರೋ ಒಂದು ಕಾಮೆಂಟ್ ಹಾಕಿ ಅಂತ ಕೇಳ್ಕೊತೀನಿ. ನಿಜವಾಗ್ಲೂ ಫೇಲ್ಡ್ ಅಂತ ಬಂದ್ಬಿಡ್ತು. ಇನ್ನೂ ಐತೆ ಯೂಟ್ಯೂಬಲ್ಲೇ ಅದು, ಆದರೆ ಅದು ಏನು ಓಕೆ ಕೊಟ್ಟರು ಅಪ್ಲೋಡ್ ಆಯ್ತಾ ಇಲ್ಲ. ಏನು ಪ್ರಾಬ್ಲಮ್ ಆಯಿತು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ನನಗೆ ಇರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಅದು ಅಪ್ಲೋಡ್ ಆದ್ರೆ ಆಗಲಿ. ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ. ಆದರೆ ಗೇಮೇ ಮಾಡಿರೋದು. ಇನ್ನೊಂದು ಸ್ವಲ್ಪ ವಿಡಿಯೋಗಳೆಲ್ಲ ಮಿಸ್ ಆದೋ. ನಾನು ಮಾಡ್ಕೊಂಡ್ರೆ ತಪ್ಪು. ಅಪ್ಲೋಡ್ ಆದಮೇಲೆ ನಾನು ಡಿಲೀಟ್ ಮಾಡಬೇಕಾಗಿತ್ತು. ಇಲ್ಲಾಂದರೆ ಇನ್ನೊಂದು ಸತಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದಿತ್ತು. ನಾನು ಮಾಡ್ಕೊಂಡಿರೋ ತಪ್ಪು, ಏನು ಮಾಡೋಕ್ಕಾಗಲ್ಲ. ನೋಡಿ, ಅದು JCB ತೊಳೆದಾದ್ಮೇಲೆ 3 ಥರ ಗೇಮೆ ಮಾಡಿ ಆಮೇಲೆ ನಾವು ತಿರ್ಗಾದು ಮಿಕ್ಕಿರೋ ಕಡ್ಡಿಗಳ್ನೆಲ್ಲ ತೆಗ್ದಾಕ್ತಾಯಿದ್ದೀವಿ. ನಾನು ಕಾಣಿಸಲ್ವಲ್ಲ, ಎಲ್ಲೋ ಒಂದೊಂದು ಕಡ್ಡಿ ಇರ್ತವೆ ಬಿಡು ಅಂತ ಅಂದ್ಕೊಂಡು ನಾನು ಬಂದರೆ ತೆಗಿತಾಯಿದ್ರು. ಈ ಕಡೆ ಇಲ್ಲಂತೂ ನೋಡು, ವಿಡಿಯೋದಲ್ಲಿ ಕಾಣಿಸೋದೇ ಇಲ್ಲ. ಅದು ಮಣ್ಣು ಬೇರೆ ಒದ್ರಿ ಹಾಕಬೇಕು. ಯಪ್ಪ, ಎಷ್ಟೋ ಒಂದು 30 ಟಬ್ ಆಯಿತು ಇದರಲ್ಲಿ, ಇಷ್ಟು ಜಾಗಕ್ಕೆ. ಅದು JCBಲಿ ಅಷ್ಟು ತೊಳ್ಸಿದ್ರೂ ಅಷ್ಟಾಯಿತು. ನಮ್ಮ ಯಜಮಾನ್ರಿರೋ ಹೈಟಿಗೆ ನಾನು ಒರ್ಸೋಕೆ ಆಯ್ತಾಯಿಲ್ಲ. ಆದ್ರೂ ಅವರೇ ಪಾಪ ಅಷ್ಟೊಂದು ಬಗ್ಗಿ ಹೊತ್ಕೊಂಡು ಹೋಗ್ತಾಯಿದ್ರು. ಇನ್ನೇನು ಮಾಡೋದು. ಮುಂದಿನ ವಿಡಿಯೋದಲ್ಲಿ ನಾನು ವಾಯ್ಸ್ ಓವರ್ ಕೊಡಲ್ಲ, ಡೈರೆಕ್ಟಾಗಿ ವಾಯ್ಸ್ ಓವರ್ ಮಾಡಿದ್ದೀವಿ. ಸ್ವಲ್ಪ ಕಾಮಿಡಿ ಐತೆ ನೋಡಿ. ತಮ್ಮನೇನ್ರನ್ನ ಸ್ವಲ್ಪ ಕಾಡಿಸಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಸಪೋರ್ಟ್ ಮಾಡಿದ್ರಲ್ವ ನನಗೂ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗೋದು. ನೋಡಿ, ನಮ್ಮ ಯಜಮಾನ್ರು ಇಷ್ಟ ಇಟ್ಟವ್ರೆ ಅಂತ ನಾನು ಏನು ಪಾಡು ಬಿದ್ದಿತ್ತು ನೋಡಿ. ಇವಾಗ ಕಾಮಿಡಿನ ಹೆಂಗಂದ್ರು ಲಾವಣ್ಯ ಏನಂತ ಸೀತಾ ಅನ್ಕೊಂಡು ಅದು ಏನದು ತೂಕ. ಅದು ಮೇಲ್ಗಡೆ ಹಾಕೊಂಡು ಬಿಡಿಸಿ ತಗೊಂಡೋಗು. ಅಲ್ಲೆಲ್ಲ ಬಡಿ ಕಲ್ಲಂಗಡಿ ಹಣ್ಣು 2 ಒಳ. ಅಯ್ಯೋ ಇಷ್ಟು ಸಾಲ್ತವೇನಯ್ಯ? ಸಾಲ್ಬೋದು ಅನ್ಸುತ್ತೆ. ಇಷ್ಟ ಇನ್ನೊಂದು ಗೆಡ್ಡೆ ಬರೀ ಒಂದು 5 ಇನ್ನ 2 ಗೆಡ್ಡೆ ಅಲ್ಲವೇ ತಮ್ಮಡಕ್ಕಾಗಲ್ಲ. ಮಾಮ ತಂದಾಗ್ತಿರ್ತವೆ ಹೆಗ್ಲ ಮೇಲೆ ಹೊತ್ಕೊಂಡು ಹಿಂಗೆ ಉದ್ದಕ್ಕಿರೋ ಪೂರ ಉಂಡ್ರಿ ಇಲ್ಗನ ಮುಚ್ಕೊಂಡು. ನಾನು ಆನೆ ಮಾಡಿಲ್ಲ.
ನೀನು ಆನ್ ಮಾಡಿದೆ ನಾನು ಕೇಳಿಸ್ಕೊಂಡೆ. ನಿಜವಾಗ್ಲೂ ಆನ್ ಮಾಡಿಲ್ಲ. ನಾನು ಕೇಳಿಸ್ಕೊಂಡೆ. ನೋಡ್ಬೇಕಾದ್ರೆ ಬಂದು ಈ ಕಡೆ ಆನ್ ಮಾಡಿದ್ದು ಕೇಳಿಸ್ಕೊಂಡೆ. ಅದು ಮಾಮ್ ಬಂತು. ಅಲ್ವಾ ನಿಂದೇನಪ್ಪ? ಇವ ಸುಮ್ಮನಿರೆ. ಕಾಣಿಸ್ತಾ